ಯಾರಿಗೆ ಏನ್ ಹೇಳ್ಬೇಕು ಹೇಳಲೇಬೇಕಾಗತ್ತೆ. ಅವರು ಸರ್ಕಾರದ ಭಾಗವಾಗಿರ್ಲಿ ಹೊರಗಡೆ ಇರ್ಲಿ. ರಾಯಚೂರಿನಲ್ಲಿ ನಾನು ಜನಿಸಿದವಳು. ನನ್ನ ತಂದೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಫಾರ್ಮ್ ಸೂಪರಿಂಟ್ ಆಗಿದ್ರು. ಅವರು ಕೂಡ ವಿದ್ಯಾರ್ಥಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು. ಸ್ಟಡಿ ಕ್ಲಾಸ್ಗೆ ಹೋಗ್ತಾ ಇದ್ವಿ ಇಬ್ರು. ಅದರಲ್ಲೂ ಇಂದಿನ ಯುವ ಜನತೆಯನ್ನ ಓದಿನತ್ತ ಸೆಳೆಯೋದು ತುಂಬಾ ಕಷ್ಟ. ಇವತ್ತು ಮಹಿಳಾ ಮೀಸಲಾತಿ ಸಾಧ್ಯವಾಗಿಲ್ಲ ರಾಜಕೀಯದಲ್ಲಿ. ಆಮೇಲೆ ನಿಮ್ ಸ್ಥಾನ ಇಲ್ಲೇ ಇದ್ಬಿಡಿ ಅಂತಾನೆ ಹೇಳ್ತಾರೆ. ಚೆನ್ನಾಗಿ ನಡೀತಾ ಇದೆ. ಆದ್ರೆ ಒಂದ್ ಕಡೆ ಈ ಸಾಮಾಜಿಕವಾಗಿ ನಾವಿವತ್ತು ಅಂದ್ರೆ ಬಹುತ್ವದ ಸಂಸ್ಕೃತಿ ಇರುವಂತಹ ದೇಶ ನಮ್ದು. ಈಗ ದೇಶದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳು ಎಲ್ಲವನ್ನು ಗಮನಿಸಿದಾಗ ನಾವು ಸದಾ ಎಚ್ಚರವಾಗಿರ್ಬೇಕು ಅನ್ಸುತ್ತೆ. ಅಂದ್ರೆ ಎಲ್ಲಿ ಏನ್ ನಡೆಯುತ್ತೋ, ಯಾವಾಗ ಏನ್ ನಡೆಯುತ್ತೋ ಅನ್ನುವಂತಹ ಒಂದು ಭಯ, ಆತಂಕ ಇದ್ದೇ ಇರುತ್ತೆ. ಅದರಲ್ಲೂ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರದ ಪ್ರಕರಣಗಳಿರ್ಬೋದು, ಬೇರೆ ಬೇರೆ ರೀತಿಯ ದೌರ್ಜನ್ಯದ ಪ್ರಕರಣಗಳಿರಬಹುದು. ನಾವು ಮೊದಲು ಅದನ್ನು ಊಹಿಸೇ ಇರಲಿಲ್ಲ. ಅಂಥದ್ದೆಲ್ಲ ಕೆಲವು ಬರ್ತಾ ಇದೆ. ಅಂದ್ರೆ ಒಂದ್ ಕಡೆ ನಾವು ವಿದ್ಯಾವಂತರಾದಂಗೆಲ್ಲ ಇದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಜಾಸ್ತಿನೇ ಆಗ್ತಾ ಇದೆ. ಅಂದ್ರೆ ನಾವು ಈಗ ಕಲಿಸ್ತಾ ಇರುವಂತಹ ವಿದ್ಯೆ ಯಾವ ರೀತಿಯದ್ದು ಬದಲಾವಣೆ ಮಾಡ್ಕೋಬೇಕಾ ಅಂತ ವ್ಯವಸ್ಥೆನೇ ಬದಲಾವಣೆ ಮಾಡ್ಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಂಗೆ ಅನ್ಸುತ್ತೆ. ನಂದು ರಾಯಚೂರು ಅಂದ್ರೆ ಬಿಸಿಲ ನಾಡು. ಬೀಚಿಯವ್ರು ಹೇಳಿದಂತೆ ರಾಯಚೂರು ಬಳ್ಳಾರಿ ಅಂದ್ರೆ ಅಲ್ಲಿ ಎರಡೇ ಕಾಲ ಅಂತ, ಒಂದು ಬೇಸಿಗೆ ಮತ್ತೊಂದು ಅತಿ ಬೇಸಿಗೆ ಅಂತ. ಅಂತಹ ರಾಯಚೂರಿನಲ್ಲಿ ನಾನು ಜನಿಸಿದವಳು. ನನ್ನ ತಂದೆ ಕೃಷಿ ವಿಜ್ಞಾನಿ. ಅವರು ಇವತ್ತೇನು ಮಿಲೆಟ್ಸ್ ಬಗ್ಗೆ ಇಷ್ಟೆಲ್ಲ ನಡೀತಾ ಇದೆ, ಸಿರಿಧಾನ್ಯಗಳ ಬಳಕೆ ಮತ್ತೆ ಸಿರಿಧಾನ್ಯಗಳ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಅಂತ ಹೇಳಿ, ಸೊ ಆಗ್ಲೇನೆ ನಮ್ಮ ತಂದೆ ಅವುಗಳನ್ನ ಸಜ್ಜೆ, ನವಣೆ ಇವುಗಳ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಅವುಗಳನ್ನ ಇಳುವರಿ ಹೆಚ್ಚು ಮಾಡಿ, ಅಂದ್ರೆ ಯಾವುದೇ ರಾಸಾಯನಿಕಗಳಿಲ್ಲದೆ ಸಾವಯವ ಬೆಳೆಯನ್ನ ಬೆಳೆಯೋದ್ರ ಬಗ್ಗೆ ಅವ್ರ ಗಮನ ಹರಿಸಿದ್ರು. ಆಮೇಲೆ ಶೇಂಗಾದಲ್ಲೂ ಅಷ್ಟೇ. ಶೇಂಗಾನು ನಾವು ಬಡವರ ಬಾದಾಮಿ ಅಂತ ಕರಿತೀವಿ. ಶೇಂಗಾ ಕೂಡ ಅಷ್ಟೇ. ಅದು ಕಡಲೆಕಾಯಿ ಹೇಗೆ ಅದನ್ನ ಹೆಚ್ಚು ಪೌಷ್ಟಿಕಾಂಶಯುಕ್ತವಾಗಿ ಬೆಳೆಯೋದು ಹೇಗೆ ಅಂತ ಹೇಳಿ, ಸೊ ಅಲ್ಲಿ ರಾಯಚೂರಿನಲ್ಲಿ ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಫಾರ್ಮ್ ಸೂಪರಿಂಟ್ ಆಗಿದ್ರು. ಸೊ ಅಲ್ಲಿ ನಾನು ರಾಯಚೂರಿನಲ್ಲೇ ಹುಟ್ಟಿ ಬೆಳೆದಿದ್ದು. PUC ವರೆಗೂ ಅಲ್ಲೇ ಎಜುಕೇಶನ್ ಆಗಿದ್ದು. ಮತ್ತೆ ನನ್ನ ತಂದೆಗೆ ಅದೇ ಓದುವ ಹವ್ಯಾಸ ತುಂಬಾ ಇತ್ತು. ಅವರಿಗೆ ಕನ್ನಡ ಭಾಷೆ, ಕನ್ನಡ ಇಂಗ್ಲಿಷ್ ಮೇಲೆ ಪ್ರಭುತ್ವ ಅಲ್ಲದೆ ಅವರು ಫ್ರೆಂಚ್ ಕಲ್ತಿದ್ರು, ಲ್ಯಾಟಿನ್ ಕಲ್ತಿದ್ರು, ಸ್ಪ್ಯಾನಿಷ್ ಕಲ್ತಿದ್ರು. ಶೇಕ್ಸ್ಪಿಯರ್ನ ಒರಿಜಿನಲ್ ವರ್ಕ್ಸ್ ಅವ್ರು ನಮ್ಮ ಮನೇಲಿ ಇತ್ತು, ಅದನ್ನ ಓದ್ತಾ ಇದ್ರು. ಒರಿಜಿನಲ್ ಇಂಗ್ಲಿಷ್, ಇಂಗ್ಲೆಂಡ್ನಲ್ಲಿ ಬಳಸುವಂತಹ ಇಂಗ್ಲಿಷನ್ನ ಅವರು ಓದ್ಬಲ್ಲರಾಗಿದ್ರು. ಆಮೇಲೆ ಅವರಿಗೆ ಪುಸ್ತಕಗಳ ಜೊತೆ ಯಾವಾಗ್ಲೂ ಅಲ್ಲಿ ಹೊಲಕ್ಕೆ ಹೋದ್ರೆ ಇದು ಸಸ್ಯಗಳ ಜೊತೆಗೆ ಮತ್ತೆ ಬೆಳೆಗಳ ಜೊತೆಗೆ ಅವರ ಮಾತುಕತೆ, ಮನೆಗೆ ಬಂದ್ರೆ ಪುಸ್ತಕಗಳ ಜೊತೆ ಅವರ ಮಾತುಕತೆ. ನಾವು 5 ಜನ ಮಕ್ಕಳು, ನಾನೇ ದೊಡ್ಡವಳು. ಸೊ ಪ್ರತಿ ಭಾನುವಾರ ಬಂದ್ರೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಅವರು ಓದಿರೋ ಪುಸ್ತಕದ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು. ಸೊ ಇದು ಇಂಥ ಕೀಟ್ಸ್ ಬಗ್ಗೆ, ಶೆಲ್ಲಿ ಬಗ್ಗೆ, ಬೈರನ್ ಬಗ್ಗೆ, ಹಾಗೆ ಆಮೇಲೆ ನಮ್ಮ ಕನ್ನಡದ ಕಾರಂತರು, ಬೇಂದ್ರೆ ಅವರು, ಕುವೆಂಪು ಅವರು, ಎಲ್ಲರ ಬಗ್ಗೆನೂ ಹೇಳೋರು. ಆಮೇಲೆ ನಮಗೂ ಪುಸ್ತಕ ಕೊಟ್ಬಿಟ್ಟು ಇದನ್ನ ಓದ್ಬಿಟ್ಟು ನಿಂಗೆ ಏನ್ ಅನ್ನಿಸ್ತು ಹೇಳು ಅಂತ ಕೇಳ್ತಾ ಇದ್ರು. ಆಮೇಲೆ ಪ್ರತಿ ವಾರಕ್ಕೊಂದು 2 ಮ್ಯಾಗಝಿನ್ ನಮ್ಮ ಮನೆಗೆ ಬರ್ತಿತ್ತು. ಪ್ರತಿದಿನ ದಿನಪತ್ರಿಕೆ ಕನ್ನಡ ಇಂಗ್ಲಿಷ್ ಎರಡೂ ಬರ್ತಾ ಇತ್ತು. ಎರಡೂ ಓದ್ಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಕನ್ನಡ ಮಾಧ್ಯಮದಲ್ಲೇ ಓದ್ಬೇಕು ಅಂತ ಅವ್ರ ಬಯಕೆ ಆಗಿತ್ತು. ನಮ್ಮೆಲ್ಲರನ್ನು ಕನ್ನಡ ಮಾಧ್ಯಮದಲ್ಲೇ ಓದಿಸಿದ್ರು. ಯಾವುದೇ ದೇಶಕ್ಕೆ ಹೋದ್ರು ಅಲ್ಲಿ ಕನ್ನಡದಲ್ಲೇ ಮಾತಾಡಿ ಬರ್ತೀನಿ, ಭಾಷಣ ಮಾಡಿ ಬರ್ತೀನಿ. ಇಂಟರ್ಪ್ರಿಟರ್ಸ್ ಇರ್ತಾರೆ, ಮಾಡ್ತಾರೆ ಅವ್ರು ಬೇರೆ ಬೇರೆ ಭಾಷೆಯಲ್ಲಿ, ಜಪಾನ್, ಜರ್ಮನಿ. ಆಮೇಲೆ ಹೈಸ್ಕೂಲ್ನಲ್ಲಿ ನಂಗೆ ನನ್ನ ಟೀಚರು ಕನ್ನಡ ಪಾಠ ಮಾಡುವಂತ ಮಿಸ್ಟರ್ ಲಕ್ಷ್ಮೀದೇವಿ ಅಂತ, ಅವರು ಶಾಂತರಸರ ಹೆಂಡತಿ. ನಮ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ಶಾಂತರಸರು ಬಹುದೊಡ್ಡ ಕವಿ ಮತ್ತೆ ಸಾಹಿತಿ. ಸೊ ಅವರ ಪತ್ನಿ ನಮ್ಗೆ ಟೀಚರ್ ಆಗಿದ್ರು. ಅವರು ಅಷ್ಟೇ ಕನ್ನಡ ಪಾಠವನ್ನು ಮಾಡುವಾಗ ಅವ್ರು ಒಂದೇ ಆ ಪಾಠ ಮಾತ್ರ ಹೇಳ್ತಿರ್ಲಿಲ್ಲ, ಅದಕ್ಕೆ ಸುತ್ತಮುತ್ತಲು ಬೇರೆ ಬೇರೆ ವಿಚಾರಗಳು ತಗೊಂಡು ನಮ್ಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ತುಂಬಾ ಕಾರಣರಾದ್ರು. ಆಗ್ಲೇನೆ ನಾನು ಕಾದಂಬರಿಗಳನ್ನ ಓದೋದಕ್ಕೆ ಶುರು ಮಾಡಿದೆ. ಕಾರಂತರದು ಮತ್ತೆ MK ಇಂದಿರಾದು, ಹಾಗೇನೆ ತ್ರಿವೇಣಿಯವರ ಕಾದಂಬರಿಗಳು. ಹೈಸ್ಕೂಲ್ನಿಂದಲೇ ಆರಂಭ ಆಯ್ತು ನನ್ನ ಓದಿನ ಪಯಣ. ಸೊ ಮನೆ ಮತ್ತೆ ಶಾಲೆ ಎರಡು ಕಡೆಯೂ ಅಂತಹ ವಾತಾವರಣನೇ ಇದ್ದಿದ್ರಿಂದ ಅದು ಸಹಜವಾಗಿ ಆ ಕಡೆ ವಾಲಿದ್ದು. ನುಗ್ಗೆ ಸೊಪ್ಪು, ನಾವು ನುಗ್ಗೆ ಗಿಡ ಪ್ರತಿ ಮನೆಯಲ್ಲೂ, ಅದರಲ್ಲೂ ಹಳ್ಳಿಗಳಲ್ಲಂತೂ ಹಿತ್ತಲಲ್ಲಿ ಇದ್ದೇ ಇರುತ್ತೆ.
ಆದ್ರೆ ನಾವು ನುಗ್ಗೆಕಾಯಿಯನ್ನ ಹೆಚ್ಚು ಬಳಸ್ತೀವಾಗ್ಲಿ ನುಗ್ಗೆ ಸೊಪ್ಪನ್ನ ಬಳಕೆ ಮಾಡೋರು ತುಂಬಾ ಕಡಿಮೆ. ಕೆಲವು ಮನೆಗಳಲ್ಲಿ ಕೆಲವರು ಅದನ್ನ ಉಪಯೋಗಿಸ್ತಾರೆ. ಆದ್ರೆ ನಾವು ಮನೆಯಲ್ಲೇ ನುಗ್ಗೆ ಗಿಡ ಇದ್ರು ನಾವು ಯಾರು ನೆಂಟರು ಬಂದಾಗ ತರಕಾರಿ ಸೊಪ್ಪು ತರಕ್ಕೆ ಅಂಗಡಿಗೆ ದುಡ್ಡು ಕೊಟ್ಟು ತಗೊಂಡ್ಬರೋಂಥ ಪರಿಸ್ಥಿತಿ ಅನೇಕರ ಇದರಲ್ಲಿದೆ. ಆದ್ರೆ ನುಗ್ಗೆ ಸೊಪ್ಪಿನಲ್ಲಿ ನಿಜವಾಗ್ಲೂ ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸು, ಸಿ ಮತ್ತೆ ಡಿ ಮತ್ತೆ ಐರನ್, ಕಬ್ಬಿಣಾಂಶ, ಸುಣ್ಣಾಂಶ ಇವೆಲ್ಲ ಸಾಕಷ್ಟಿದೆ. ಸೊ ನೀವು 1 ಕಪ್ ಹಾಲಿನಲ್ಲಿ ನಮ್ಗೆ ಎಷ್ಟು ಕ್ಯಾಲ್ಸಿಯಂ ಸಿಗುತ್ತೋ 1 ಮುಷ್ಟಿ ನುಗ್ಗೆ ಸೊಪ್ಪಿನಲ್ಲಿ ಅಷ್ಟೇ ಕ್ಯಾಲ್ಸಿಯಂ ಇರುತ್ತೆ. ಹಾಗೆ ಕಬ್ಬಿಣಾಂಶನೂ ಅಷ್ಟೇನೆ. ಸೊ ಇವೆಲ್ಲ ನಾನು ನೋಡಿದಾಗ ಯಾಕೆ ನುಗ್ಗೆ ಸೊಪ್ಪಿನ ಬಳಕೆ ಬಗ್ಗೆ ಹೇಳ್ಬಾರ್ದು ಅಂತ ಅನ್ನಿಸ್ತು. ಆಮೇಲೆ ಬರಿಬೇಕು ಅಂತ ಕೂಡ ಅನ್ನಿಸ್ತು. ಈ ತರ ಎಷ್ಟೋ ಹೆಣ್ಮಕ್ಳು ನಮ್ಮ ಗ್ರಾಮೀಣ ಹೆಣ್ಮಕ್ಳು ಇರ್ತಾರೆ. ಇವತ್ತು ಕೂಡ 67% ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಈಗ್ಲೂ ಮನೆಯಲ್ಲಿ ಅಡುಗೆ ಮಾಡಿದಾಗ ಮನೆಯಲ್ಲಿ ಎಲ್ರಿಗೂ ಮಕ್ಕಳು, ಗಂಡ, ಅತ್ತೆ, ಮಾವ ಅಥವಾ ನಾದ್ನಿ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕುಟುಂಬದವ್ರಿಗೆ ಕೊಟ್ಟು ಕೊನೆಯಲ್ಲಿ ಇವ್ರು ಊಟ ಮಾಡುವಾಗ ಇವ್ರಿಗೆ ಅನ್ನನೋ ರೊಟ್ಟಿ ಉಳಿದಿರುತ್ತೆ, ಪಲ್ಯ ಇರಲ್ಲ, ಸಾರು ಸ್ವಲ್ಪ ಇರುತ್ತೆ, ಸಾರಿನಲ್ಲಿ ಬೇಳೆನೇ ಇರಲ್ಲ. ಸೊ ಪ್ರೋಟೀನ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಅವ್ರಿಗೆ ವಿಟಮಿನ್ಸ್ ಬರಬೇಕು? ಸೊ ಹಂಗಾಗಿ ನಾನು ನುಗ್ಗೆ ಸೊಪ್ಪನ್ನ ಆಹಾರದಲ್ಲೂ ಬಳಕೆ ಮಾಡೋದಕ್ಕೆ ಹೇಳಿ, ಜೊತೆಗೆ ಅದನ್ನ ಡೈಲಿ ಕಷಾಯ ಮಾಡಿ ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಯೋದಕ್ಕೆ ಹೇಳಿದೆ. 15 ದಿನದಲ್ಲೇ 1 ಗ್ರಾಮ್ ಹಿಮೋಗ್ಲೋಬಿನ್ ಆಕೆಗೆ ಜಾಸ್ತಿ ಆಯ್ತು. ಸೊ ಆಮೇಲೆ ಹೆರಿಗೆನೂ ತುಂಬಾ ಸುರಕ್ಷಿತವಾಗಿ ಆ ಮಗು ಇವತ್ತು ಇದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇದೆ, ಇಂಜಿನಿಯರಿಂಗ್. ತುಂಬಾ ಸಂತೋಷವಾಗಿದ್ದಾರೆ ಫ್ಯಾಮಿಲಿ. ಸೊ ನನ್ಗೆ ಅವಾಗ ಅನ್ಸಿದ್ದು ಅದನ್ನ ಬರಿಬೇಕು ಅಂತ ಲೇಖನವಾಗಿ ಬರೆದೆ. ಆಗ ಬರಹ ಅಂದ್ರೆ ಜನರಿಗೆ ಬರವಣಿಗೆ ಬಗ್ಗೆ ಇದು ಈ ತರಹ ಸೊಪ್ಪು, ತರಕಾರಿ, ಹಣ್ಣುಗಳ ಬಗ್ಗೆ ಬರವಣಿಗೆ ಮುಖಾಂತರ ಜನರನ್ನ ತಲುಪಬೇಕು ಅಂತ ಆಗ ನನಗೆ ತೀವ್ರವಾಗಿ ಅನ್ನಿಸ್ತದೆ. ಖಂಡಿತ. ಯಾಕೆಂದ್ರೆ ನಾವು ಏನ್ ಮಾಡ್ತೀವಿ, ಒಂದೊಂದು ಪ್ರದೇಶದಲ್ಲಿ ನಾವು ಆಯಾ ಪ್ರದೇಶದಲ್ಲಿ ಬೆಳೆಯುವಂತ ಧಾನ್ಯಗಳನ್ನ ಹೆಚ್ಚು ಬಳಕೆ ಮಾಡ್ತಿರ್ತೀವಿ. ಈಗ ಅಕ್ಕಿ ತಿನ್ನೋರು ಬರೀ ಅಕ್ಕಿ ಅನ್ನವನ್ನೇ ಊಟ ಮಾಡ್ತಾರೆ. ರಾಗಿ ಮುದ್ದೆ ತಿನ್ನೋರು ರಾಗಿ ಮುದ್ದೆ ಮಾತ್ರ. ಈಗ ಗೋಧಿ ಚಪಾತಿ, ಕೆಲವರು ಜೋಳದ ರೊಟ್ಟಿ, ಈ ತರಹ. ಆದ್ರೆ ನಮ್ಮ ಆಯುರ್ವೇದದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲ ಬಗೆಯ ಧಾನ್ಯಗಳು, ಎಲ್ಲ ಬಗೆಯ ಷಡ್ರಸಗಳನ್ನು ಒಳಗೊಂಡಿರುವಂತಹ ಆಹಾರ ಇರ್ಬೇಕು ಅಂತ. ಅಂದ್ರೆ ನೀವು ಇವತ್ತು ಈಗ ಬೆಳಗ್ಗೆ ನೀವು ಚಪಾತಿ ತಿಂದ್ರೆ ಮಧ್ಯಾಹ್ನ ಅನ್ನ, ರಾತ್ರಿ ಮುದ್ದೆ, ಆತರ ಬೇರೆ ಬೇರೆ ತರಹದ ಧಾನ್ಯಗಳು ನಮ್ಮ ದೇಹ ಸೇರ್ಬೇಕು. ಯಾಕೆಂದ್ರೆ ಆಮೇಲೆ ಅಕ್ಕಿ ಕೂಡ ಅಷ್ಟೇ, ಪಾಲಿಶ್ಡ್ ರೈಸ್ ಒಳ್ಳೇದಲ್ವೇ ಇಲ್ಲ. ಅದನ್ನ ಹೆಚ್ಚು ಪಾಲಿಶ್ ಮಾಡಿದಷ್ಟು ಅದರಲ್ಲಿ ಏನೂ ಇರೋದಿಲ್ಲ. ಅದ್ರ ಮೇಲೆ ಇರುವಂತ ಕವರ್ನಲ್ಲೇ ನಮಗೆ ಅಂದ್ರೆ ಹೊದಿಕೆ ಏನಿರುತ್ತೆ ಅಕ್ಕಿಯ ಮೇಲೆ, ಅದನ್ನ ಭತ್ತ ಅಕ್ಕಿಯಾಗಿ ಮಾಡುವಾಗ ನಾವು ಹೆಚ್ಚು ಪಾಲಿಶ್ ಮಾಡ್ದೇನೆ ಬಳಕೆ ಮಾಡಿದ್ರೆ, ಕೆಂಪಕ್ಕಿ ಏನಿದೆ ಅದನ್ನ ಬಳಸ್ಬೇಕು. ಪಾಲಿಶ್ ಕಡಿಮೆ ಇರೋದು ಬಳಕೆ ಮಾಡಿದ್ರೆ ಬಿ ಕಾಂಪ್ಲೆಕ್ಸ್ ಹೆಚ್ಚು ಸಿಗುತ್ತೆ ನಮ್ಗೆ. ಇಲ್ಲದೆ ಇದ್ರೆ ಬರೀ ಕಾರ್ಬೋಹೈಡ್ರೇಟ್, ಬರೀ ಅನ್ನ ತಿಂದಾಗ ನಾವು ಹೆಚ್ಚು ಕಲರ್ಗೆ ಇವತ್ತು ಆಕರ್ಷಣೆಗೊಳಗಾಗ್ತೀವಿ. ಬೆಳ್ಳಗಿರ್ಬೇಕು, ಅನ್ನ ತುಂಬಾ ಚಿಕ್ಕದು, ಸತ್ವ ಇರಲ್ಲ. ಸೊ ಹಾಗೆ ನಾವು ಅದು ಧಾನ್ಯಗಳು ಎಲ್ಲ ಬಗೆಯ ಧಾನ್ಯಗಳಿರ್ಬೇಕು. ಆಮೇಲೆ ಪ್ರೋಟೀನ್ ಕೂಡ ಅಷ್ಟೇ. ಈಗ ಬೇಳೆ ಅಂದ್ರೆ ತೊಗರಿ ಬೇಳೆ ನಾವು ಸ್ವಲ್ಪನೇ ಬೇಳೆ ಹಾಕಿರ್ತೀವಿ, ಸಾರು ಮಾಡಿರ್ತೀವಿ. ಹಂಗೆಲ್ಲ ಬೇಳೆ ಜಾಸ್ತಿ ಇರ್ಬೇಕು. ಪ್ರೋಟೀನ್ ಸಿಗದೆ ನಮ್ಗೆ ಬೇಳೆಗಳಲ್ಲಿ. ಆಮೇಲೆ ಕಾಳುಗಳು, ಮೊಳಕೆ ಬರೆಸಿ ನಾವು ಮೊಳಕೆ ಕಾಳುಗಳನ್ನ, ಹೆಸರು ಕಾಳು, ಮಡಕೆ ಕಾಳು, ಅಲಸಂದೆ, ಕಡಲೆಕಾಳು, ಯಾವ್ದಾದ್ರು ವಾರದಲ್ಲಿ 3 ದಿನ ಆದ್ರೂ ಮೊಳಕೆ ಬರೆಸಿದ ಕಾಳನ್ನ ನಾವು ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳು ಅಷ್ಟೇ, ಎಷ್ಟೊಂದು ತರಕಾರಿಗಳಿದೆ, ನಾವು ಕೆಲವು ಬಳಕೆ ಮಾಡ್ತಿರ್ತೀವಿ. ಸೊಪ್ಪುಗಳು ಅಷ್ಟೇ, ನಮ್ಗೆ ಆಹಾರ ತಜ್ಞರು ಹೇಳೋ ಪ್ರಕಾರ ಪ್ರತಿದಿನ 113 ಗ್ರಾಮ್ನಷ್ಟು ಸೊಪ್ಪನ್ನ ಒಬ್ರು ಸೇವನೆ ಮಾಡ್ಬೇಕು ಅಂತ. ನಾವೆಲ್ಲಿ 1 ಕಟ್ ಸೊಪ್ಪು ತಂದ್ರೆ ಮನೇಲಿ 5 ಜನ ಇರ್ತೀವಿ, 6 ಜನ ಇರ್ತೀವಿ, ಎಲ್ರು ನಮ್ಗೆ ಸಿಗೋದೇ 10 ಗ್ರಾಮು ಸಿಗಲ್ಲ ಒಬ್ರಿಗೆ. ಹಾಗಾಗಿ ಸೊಪ್ಪಿನ ಬಳಕೆ ಕೂಡ, ಸೊಪ್ಪನ್ನ ನಾವು ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂದ್ರೆ ಅದ್ರದ್ದು ಪಲ್ಯ ಮಾಡೋದ್ರ ಜೊತೆಗೆ ಚಟ್ನಿ ಮಾಡಬಹುದು, ತಂಬುಳಿ ಮಾಡಬಹುದು, ಆತರ ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ದೋಸೆ ಹಿಟ್ಟಿಗೆ ಅದನ್ನ ಮಾಡಿ ಕೊಡ್ಬಹುದು. ಈಗ ಅನೇಕ ತಾಯಂದ್ರು ನಮ್ಮ ಮಕ್ಕಳು ಊಟ ಮಾಡಲ್ಲ, ಸರಿಯಾಗಿ ಬಾಕ್ಸ್ ತಗೊಂಡೋಗಿದ್ದು ವಾಪಸ್ ತರ್ತಾರೆ ಅಂತ ತುಂಬಾ ಜನರ ಸಮಸ್ಯೆ ಇದೆ. ಸೊ ಈ ತರ ನಾವು ವೈವಿಧ್ಯಮಯವಾಗಿ ಸೊಪ್ಪುಗಳನ್ನ ಬಳಸಿ, ನಾವು ಚಪಾತಿ ಹಿಟ್ಟಿಗೂ ನೀವು ಸೊಪ್ಪು ಹಾಕಿ ಮಾಡಬಹುದು, ದೋಸೆ ಹಿಟ್ಟಿಗೆ ಮಾಡ್ಬೋದು, ಇಡ್ಲಿಗೆ ಹಾಕ್ಬೋದು. ಹಂಗೆ ವೈವಿಧ್ಯಮಯವಾಗಿ ಸೊಪ್ಪು ತರಕಾರಿಗಳನ್ನ ಆಹಾರದಲ್ಲಿ ಬಳಕೆ ಮಾಡ್ಬೇಕು. ಆಮೇಲೆ ಮೊಟ್ಟೆ ತಿನ್ನೋರು ಮೊಟ್ಟೆನೂ ತುಂಬಾ ಒಳ್ಳೇದು, ಕ್ಯಾಲ್ಸಿಯಮ್ ಇರುತ್ತೆ, ಅದನ್ನ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಪ್ರೋಟೀನು ಇರುತ್ತೆ. ಜೊತೆಗೆ ಮತ್ತು ಮಾಂಸಾಹಾರಿಗಳಾದ್ರೆ ಚಿಕ್ಕ ವಯಸ್ಸಿನಿಂದ ಅವರಿಗೆ ಮಾಂಸಾಹಾರ ಸೇವನೆಯನ್ನು ಮಾಡುವಂಥವ್ರು ಮಾಂಸವನ್ನು ಕೂಡ ಬಳಕೆ ಮಾಡ್ಬೋದು. ಆಮೇಲೆ ತರಕಾರಿಗಳು, ವಿವಿಧ ತರಕಾರಿಗಳು, ಆಮೇಲೆ ಹಸಿ ತರಕಾರಿ ಪ್ರತಿದಿನ ನಮಗೆ ಊಟದ ತಟ್ಟೆಯಲ್ಲಿ
ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ ಈ ಥರದ ಹಸಿ ತರಕಾರಿಯನ್ನ ನಾವು ಬೇಯಿಸಿದ ಈ ಎಲ್ಲ ಆಹಾರ ಪದಾರ್ಥಗಳನ್ನ ಅದನ್ನು ತಿನ್ಬೇಕು. ಆಗ ನಮ್ಗೆ ಹೆಚ್ಚಿನ ಮಲಬದ್ಧತೆ ತೊಂದರೆ ಇರಲ್ಲ, ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರಲ್ಲ. ಆಮೇಲೆ ರಾತ್ರಿ ಬೇಗ ಊಟ ಮಾಡ್ಬೇಕು. ರಾತ್ರಿ ನಾವೇನ್ ಮಾಡ್ತೀವಿ, ತಡವಾಗಿ ಊಟ ಮಾಡೋದು, ತಡವಾಗಿ ಮಲ್ಕೊಳ್ಳೋದು, ಈಗಿನ ಲೈಫ್ ಸ್ಟೈಲು ನಮ್ಗೆ ತುಂಬಾ ಬದಲಾವಣೆ ಆಗಿದೆ. ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಹಾರವನ್ನ ಸೇವನೆ ಮಾಡುವಾಗ್ಲೂ ಅಷ್ಟೇ ನಮ್ಗೆ ಹೊಟ್ಟೆಯನ್ನ 4 ಭಾಗಗಳಾಗಿ ವಿಂಗಡಿಸ್ಕೊಳ್ಬೇಕು ಅಂತ. ಅದ್ರಲ್ಲಿ 1 ಭಾಗ ಗಾಳಿಗೆ ಬಿಡಬೇಕು, 1 ಭಾಗ ನೀರು, ಇನ್ನೆರಡು ಭಾಗ ಮಾತ್ರ ನಾವಂದ್ರೆ ಹೊಟ್ಟೆಯಲ್ಲಿ ಅರ್ಧ ಭಾಗ ಮಾತ್ರ ಆಹಾರ ತುಂಬಬೇಕು. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಖಂಡಿತ ಅದು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಸೊ ನೀವು ಸಾಮಾನ್ಯವಾಗಿ ಇದೆಲ್ಲ ಫಂಕ್ಷನ್ಗಳಲ್ಲಿ ನೋಡಿರ್ಬೋದು, ಸಾವಕಾಶವಾಗಿ ಊಟ ಮಾಡಿ ಅಂತಿರ್ತಾರೆ. ನಾವೇನ್ ಅನ್ಕೊಳ್ತೀವಿ, ನಿಧಾನವಾಗಿ ಚೆನ್ನಾಗಿ ತಿಂತೀವಿ. ಅದೆಲ್ಲ ಪ್ಲಸ್ ಅವಕಾಶ ಅಂತ, ಅಂದ್ರೆ ಹೊಟ್ಟೆಯಲ್ಲಿ ಸ್ವಲ್ಪ ಜಾಗ ಬಿಟ್ಟು ಊಟ ಮಾಡಿ ಅಂತ, ಕಡಿಮೆ ತಿನ್ನಿ ಅಂತ. ಅವಕಾಶ ಅಂದ್ರೆ ಸ್ಥಳ. ಸೊ ಇದು ಏನಾಗುತ್ತೆ, ಅವಾಗ ಏನಾಗುತ್ತೆ, ನಮ್ಗೆ ಯಾವುದೇ ತರಹದ ತೊಂದರೆ ಇರಲ್ಲ, ಆರೋಗ್ಯದ ತೊಂದರೆ ಇರಲ್ಲ. ಅದಕ್ಕೆ ಮಿತವಾದ ಆಹಾರ, ಹಿತವಾದ ಆಹಾರ, ಹಿತಬುಕ್ ಮಿತಬುಕ್ ಋತಬುಕ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಆಯಾ ಋತುಮಾನಕ್ಕೆ ಅನುಗುಣವಾಗಿ, ಈಗ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿರೋ ಆಹಾರ, ಬಿಸಿಯಾದ ಕಷಾಯ, ಬಿಸಿಯಾದ ಪಾನೀಯಗಳು. ಅದೇ ಬೇಸಿಗೆ ಕಾಲದಲ್ಲಾದ್ರೆ ತಂಪು ಪಾನೀಯಗಳು. ತಂಪು ಪಾನೀಯ ಅಂದ್ರೆ ಹೊರಗಡೆ ಸಿಗುವಂತ ಇದು ತಯಾರಾದ ಏನು ಸಿದ್ಧಪಡಿಸಿದ ಪಾನೀಯಗಳಲ್ಲ, ಮನೆಯಲ್ಲೇ ವಿವಿಧವಾದ ನಿಂಬೆ ಹಣ್ಣಿನ ಪಾನಕ ಇರಬಹುದು, ಅಥವಾ ಟೊಮೆಟೊದ್ ಇರ್ಬೋದು, ಮೊಸಂಬಿ ಇರಬಹುದು, ಅಥವಾ ಕೋಕಂ ಪಾನೀಯ ಇರ್ಬೋದು. ಬೇರೆ ಬೇರೆ ರೀತಿಯ ಇದರಿಂದ ತಯಾರು ಮಾಡಿರುವಂತಹ ಪಾನೀಯಗಳನ್ನ ಸೇವನೆ ಮಾಡೋದು. ಆ ಥರ ಚಳಿಗಾಲದಲ್ಲಿ ಒಂದು ರೀತಿಯ ಆಹಾರ, ದೇಹವನ್ನು ಬೆಚ್ಚಗಿಟ್ಕೊಳ್ಳೋಕೆ ಏನ್ ಬೇಕಾಗತ್ತೆ, ಈ ತರಹದ ಬದಲಾವಣೆಗಳನ್ನ ಮಾಡ್ಕೊಂಡಾಗ ನಾವು ಕಾಯಿಲೆಗಳಿಂದ ಕೂಡ ದೂರ ಇರೋದಕ್ಕೆ. ಆಡಿಯೋ ಬುಕ್ಸ್ ಮಾಡಿದಾಗ ಅಲ್ಲಿ ಆಯ್ಕೆ ಮಾಡ್ಕೊಂಡ್ವಿ. ಅಂದ್ರೆ ಈ ಬೀಚಿಯವರ ಕೆಲವು ಪ್ರಸಂಗಗಳಿರ್ಬೋದು, ಹಾಸ್ಯ ಪ್ರಸಂಗಗಳು, ಆಮೇಲೆ BGL ಸ್ವಾಮಿ ವಿಜ್ಞಾನ ಸಾಹಿತ್ಯ ಅವರ ಕೆಲವು ಲೇಖನಗಳು, ಮತ್ತೆ ಮಾಸ್ತಿಯವರ ಕತೆ, ಹೀಗೆ ವಿವಿಧ ವಿಷಯಗಳನ್ನ, ಸಾಹಿತ್ಯದ ವಿಷಯಗಳನ್ನ ಇಟ್ಕೊಂಡು ಆಡಿಯೋ ಬುಕ್ ಮಾಡಿದ್ವಿ. ಅದನ್ನ ಉಚಿತವಾಗಿ ನಮ್ಮ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಅಳವಡಿಸಿದೀವಿ. ಯಾರು ಬೇಕಾದ್ರೂ ಇವತ್ತು ಕೇಳ್ಬೋದು. ತುಂಬಾ ಜನ, ಲಕ್ಷಾಂತರ ಕೇಳೋರು ಇವತ್ತು ಅದಕ್ಕಿದ್ದಾರೆ. ಸೊ ಹಾಗಾಗಿ ಆಡಿಯೋ ಬುಕ್ ಏನಾಗುತ್ತೆ, ನೀವು ಟ್ರಾಫಿಕ್ ಅಲ್ಲಿ ಇರ್ತೀರಾ, ಬೆಂಗಳೂರಿನಂತ ಕಡೆ ಎಲ್ಲೋ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಆ ಸಮಯವನ್ನ ಒಂಥರ ರೆಸ್ಟ್ಲೆಸ್ ಆಗ್ಬಿಡ್ತಾರೆ ಜನ. ಸೊ ಆ ಸಮಯದಲ್ಲಿ ಇದನ್ನ ಆಡಿಯೋ ಬುಕ್ ಕೇಳೋದ್ರಿಂದ ಅವ್ರಿಗೊಂದು ಮನಸ್ಸಿಗೆ ಒಂದು ವಿಚಾರನೂ ಹೊಳೆಯುತ್ತೆ. ಆಮೇಲೆ ಹಲವಾರು ಹೊಸ ವಿಚಾರಗಳನ್ನ ಅವ್ರು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಓದಕ್ ಇಷ್ಟ ಇರೋರು, ಓದಕ್ ಆಗದೆ ಇರೋರು ಆಡಿಯೋ ಬುಕ್ ಮುಖಾಂತರ ಅವರ ಆಸೆಯನ್ನ ಪೂರೈಸ್ಕೊಳ್ಬೋದಾಗಿದೆ. ಆಮೇಲೆ ಹಾಗೆ ಈ ಬುಕ್ ಕೂಡ ಮಾಡಿದ್ವಿ. ಒಂದು ಮೊಟ್ಟ ಮೊದಲ ಈ ಬುಕ್, ಅಂದ್ರೆ ಅವರು ಇದ್ರಲ್ಲೇ ಓದಬಹುದು, ಅಂದ್ರೆ ವೆಬ್ಸೈಟ್ ಅಲ್ಲೇ, ಅವ್ರ ಮೊಬೈಲ್ ನಲ್ಲಿ ಕೂಡ ನೀವು ಓದಬಹುದು. ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಇಂದಿರಾಬಾಯಿ ಅಂತ ಹೇಳಿ, ಅದನ್ನ ಎಲ್ರಿಗೂ ಲಭ್ಯ ಆಗ್ಲಿ ಅಂತ ಹೇಳಿ ಅದನ್ನ ಈ ಬುಕ್ ಆಗಿ ಮಾಡಿದ್ವಿ. ಆಮೇಲೆ ಪ್ರಕಾಶಕರ ಸಮ್ಮೇಳನ, ಪ್ರಾಧಿಕಾರ ಇರೋದೇ ಪ್ರಕಾಶಕರು, ಓದುಗರು, ಲೇಖಕರ ನಡುವೆ ಒಂದು ಸೇತುವೆ ಆಗಿರ್ಬೇಕು ಅಂತ. ಪ್ರಕಾಶಕರ ಸಮಸ್ಯೆಗಳು ಹಲವಾರಿದೆ. ಇವತ್ತು ಪೇಪರ್ ಬೆಲೆ ಜಾಸ್ತಿ ಆಗಿದೆ, ಪೇಪರ್ಗೂ GST ಕೊಡುವಂತ ಪರಿಸ್ಥಿತಿ. ಆಮೇಲೆ ಪುಸ್ತಕೋದ್ಯಮ ಕಷ್ಟದಲ್ಲಿದೆ, ಅಂದ್ರೆ ಜನ ಬಂದ್ ಕೊಳ್ಳೋದು ಕಡಿಮೆ. 1000 ಪ್ರತಿಯನ್ನ ಹಾಕಿದ್ರೆ ಖರ್ಚಾಗೋದು 500-600, ಉಳಿದಿದ್ ನಾವು ಗೋಡೌನ್ನಲ್ಲೇ ಇಟ್ಕೊಳ್ಬೇಕು. ಹಲವಾರು ಸಮಸ್ಯೆಗಳಿದೆ. ಆದ್ರೂ ಪ್ರಕಾಶನದಲ್ಲಿ ತುಂಬಾ ಜನ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ನವ ಕರ್ನಾಟಕ ಪ್ರಕಾಶನ ಇರಬಹುದು, ಆಮೇಲೆ ನಮ್ಮ ಧಾರವಾಡದ ಇದು ರಮಾಕಾಂತ್ ಜೋಶಿ ಅವರದ್ದು ಇರಬಹುದು, ಆಮೇಲೆ ಅಂಕಿತಾ ಇರ್ಬೋದು, ಅಭಿನವ, ತುಂಬಾ ಪ್ರಕಾಶಕರು, ಆಮೇಲೆ ಮಹಿಳೆಯರು ಪ್ರಕಾಶಕಿಯರಿದ್ದಾರೆ. ಸೊ ಅವರ ಸಮಸ್ಯೆಗಳನ್ನ ಆಲಿಸ್ಬೇಕು, ಅವರ ಸವಾಲುಗಳನ್ನ ಕೇಳಬೇಕು ಅಂತ ಹೇಳಿ ಅದನ್ನ ಪ್ರಕಾಶಕರ ಸಮ್ಮೇಳನ ಮೊಟ್ಟ ಮೊದಲು ಕನ್ನಡ ನಾಡಿನಲ್ಲಿ, ಅದರಲ್ಲೂ ಪ್ರಾಧಿಕಾರ ಆರಂಭ ಆದ ನಂತರ ಮೊಟ್ಟ ಮೊದಲು ಪ್ರಕಾಶಕರ ಸಮ್ಮೇಳನ ಮಾಡಿದ್ವಿ. ಆಮೇಲೆ ಹಾಗೆ ಮಹಿಳೆಯರನ್ನ ಲೋಕ ಕಾಣದ ಲೋಕ ಅಂತ ಹೇಳಿ ವಿವಿಧ ಕ್ಷೇತ್ರದಲ್ಲಿರೋ ಮಹಿಳೆಯರು, ಈಗ ಪೌರ ಕಾರ್ಮಿಕ ಮಹಿಳೆ ಇರ್ಬೋದು, ಒಬ್ಬ ವೈದ್ಯ ಇರ್ಬೋದು, ಕಾನೂನು ತಜ್ಞರಿರಬಹುದು, ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರ್ಬೋದು, ಅವರಲ್ಲೂ ಹಲವಾರು ಸಮಸ್ಯೆಗಳಿರುತ್ತೆ. ಆಮೇಲೆ ನಿಮ್ಮ ಮಾಧ್ಯಮದಲ್ಲೂ ಈಗ
ಮಾಧ್ಯಮದ ಮುಖಾಂತರ ಎಷ್ಟು ಜನರಿಗೆ ತಲುಪ್ತೀರಾ, ಎಷ್ಟು ಜನರ ಸಮಸ್ಯೆಗಳಿಗೆ ಧ್ವನಿ ಆಗ್ತೀರಾ, ಆದ್ರೆ ನಿಮ್ಮದೇ ಸಮಸ್ಯೆಗಳು ಇರ್ತವೆ. ಸೊ ಅಂತಹ ವಿಚಾರಗಳ ಎಲ್ಲ ಇಟ್ಕೊಂಡು ಒಂದು ಲೋಕ ಕಾಣದ ಲೋಕ ಅಂತ ಒಂದು 2 ದಿನಗಳ ಶಿಬಿರವನ್ನ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ ಆಯ್ತು. ತುಂಬಾ ಜನ ಅದನ್ನ ಇಷ್ಟಪಟ್ರು. ಆಮೇಲೆ ಮೊಟ್ಟ ಮೊದಲು ಪ್ರಾಧಿಕಾರದ ಇತಿಹಾಸದಲ್ಲೇ ಈ ತರದೊಂದು ಕಾರ್ಯಕ್ರಮ. ಆಮೇಲೆ ಕೇರಳಕ್ಕೆ ಭೇಟಿ ಕೊಟ್ವಿ. ಅಂದ್ರೆ ನಮ್ ಕೇರಳ ಗೊತ್ತು ಇವತ್ತು. ಅಲ್ಲಿ ಪತ್ರಿಕೆ ಓದುವವರು ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಒಬ್ಬ ಸೊಪ್ಪು ಮಾರ್ತಾ ಇರುವಂತಹ ಮನುಷ್ಯ ಇರ್ಬೋದು, ದಿನಕ್ಕೆ ಒಂದು 4 ಪತ್ರಿಕೆ ಓದ್ತಾರೆ. ಅಷ್ಟು ಪತ್ರಿಕೆಗಳನ್ನು ಓದುವಂತಹ ಅವರಿಗೆ ಹವ್ಯಾಸ ಇದೆ. ಸೊ ಅಲ್ಲಿ ಹೇಗೆ ಪುಸ್ತಕೋದ್ಯಮ ಹೇಗಿದೆ, ಈಗ ಪ್ರೆಸೆಂಟ್ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಪ್ರಕಾಶಕರು ಲೇಖಕರು ಯಾವ ರೀತಿಯಲ್ಲಿ ಈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಒಂದು ಅಧ್ಯಯನ ಮಾಡೋದಕ್ಕೆ ಪ್ರಾಧಿಕಾರದಿಂದ ಅಲ್ಲಿ ಭೇಟಿ ಕೊಟ್ಟು ನಾವು ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಏನೇನೆಲ್ಲ ಅಳವಡಿಸ್ಬೋದು ಕರ್ನಾಟಕದಲ್ಲಿ ಅಂತ ಕೂಡ ಆಲೋಚನೆ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಆಮೇಲೆ ಒಟ್ಟು 90 ಪುಸ್ತಕಗಳನ್ನ ಪ್ರಕಟ ಮಾಡಿದ್ವಿ. ಅಂದ್ರೆ 2 ವರ್ಷದ ಅವಧಿಯಲ್ಲೇ ಅನೇಕ ಸಾಹಿತಿಗಳದ್ದು ಸಮಗ್ರ ಬಂತು. ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದಲಿತ ಕವಿ ಸಿದ್ಧಲಿಂಗಯ್ಯನವರ ಸಮಗ್ರ ಸಂಪುಟಗಳನ್ನ ಪ್ರಕಟ ಮಾಡಿದ್ವಿ. ಮೂಡ್ನಾಕೊಡು ಚಿನ್ನಸ್ವಾಮಿ ಅವ್ರದ್ದು ಪ್ರಕಟ ಮಾಡಿದ್ವಿ. ಹಾಗೆ BT ಲಲಿತಾ ನಾಯಕ್ ಅವ್ರದ್ದು, L ಹನುಮಂತಯ್ಯ ಅವ್ರದ್ದು, ಆಮೇಲೆ ರಾಹಾ ದೇಶಪಾಂಡೆ ವಿದ್ಯಾವರ್ಧಕ ಸಂಘ ಕಟ್ಟಿದವರು. ಸೊ ಏಕೀಕರಣ ಹೋರಾಟದಿಂದ ಅವರ ಇದು ಆರಂಭ ಆಗುತ್ತೆ, ಅವರದ್ದು. ಹೀಗೆ ಅನೇಕರ ಕೃತಿಗಳನ್ನ, ಸಮಗ್ರ ಕೃತಿಗಳನ್ನ ಪ್ರಾಧಿಕಾರದಿಂದ ಪ್ರಕಟ ಮಾಡಿದ್ವಿ. ಆಮೇಲೆ ಬ್ರೈಲ್ ಲಿಪಿಯ ಪುಸ್ತಕಗಳು ನಮ್ಮ ಅಂಧರಿಗೆ, ಅವ್ರಿಗೆ ಪಾಪ ಓದ್ಬೇಕು ಅಂತ ಆಸೆ ಇರುತ್ತೆ, ಅದ್ರ ಹೊರಗಡೆ ಅವರು ಅಷ್ಟು ಹಣ ಕೊಟ್ಟು ಖರೀದಿ ಮಾಡೋದ್ ಕಷ್ಟ. ನಮ್ಮ ಪ್ರಾಧಿಕಾರದಿಂದನೇ ಪ್ರಕಟ ಮಾಡಿ ಅವ್ರಿಗೆ ಉಚಿತವಾಗಿ ಅಂಧರ ಶಾಲೆಗಳಿಗೆ ಮತ್ತೆ ಕಾಲೇಜು ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ ಲೈಬ್ರರಿಗಳಿಗೆ ಮಾಡಿದ್ವಿ. ಬ್ರೈಲ್ ಲಿಪಿಯ ಪುಸ್ತಕಗಳು ಕೂಡ ತುಂಬಾ ಇವತ್ತು ಅವರೆಲ್ಲ ನೆನೆಸ್ಕೊಳ್ತಾರೆ. ಕುವೆಂಪುರವರ ಕಾದಂಬರಿಗಳು ಮತ್ತೆ ಅನೇಕ ತ್ರಿವೇಣಿ ಅವ್ರದ್ದು ಅನೇಕರದ್ದು ಅದರಲ್ಲೂ ಮಾಡಿದ್ವಿ. ಆಮೇಲೆ ಆರೋಗ್ಯ ಪುಸ್ತಕಗಳನ್ನು ಹೊರತಂದ್ವಿ, ವೈದ್ಯಕೀಯ ಪುಸ್ತಕಗಳು ಮತ್ತೆ ಕಾನೂನು, ಈ ತರಹ ವಿವಿಧ ವಿಷಯಗಳನ್ನ ಇಟ್ಕೊಂಡು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು. ಆಮೇಲೆ ಮುದ್ರಣಕಾರರಿಗೆ ಪ್ರಶಸ್ತಿ ಇರ್ಲಿಲ್ಲ, ಪ್ರಕಾಶಕರಿಗೆ ಪ್ರಶಸ್ತಿ ಇತ್ತು, ಲೇಖಕರಿಗಂತೂ ಇದ್ದೇ ಇದೆ. ಮುದ್ರಣಾಲಯ ಇವತ್ತೊಂದು ಪುಸ್ತಕ ನಾವು ಕೈಗೆತ್ಕೋಬೇಕಂದ್ರೆ ಅದು ಅಂದವಾದ ಮುದ್ರಣ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ, ಅದನ್ನ ತೆಗಿತೀವಿ, ಓದ್ತೀವಿ, ಕಣ್ಣಿಗೂ ಒಂಥರ ಚೆನ್ನಾಗಿರ್ಬೇಕು, ಓದೋದಕ್ಕೂ ಮನಸ್ಸಿಗೆ ಹಿತವಾಗಿರ್ಬೇಕು. ಸೊ ಆ ಮುದ್ರಣಕಾರರಿಗೆ ಕೂಡ ಮುದ್ರಣಾಲಯಗಳಿಗೆ ಪ್ರಶಸ್ತಿಯನ್ನ ಆರಂಭಿಸಿದ್ವಿ ನಮ್ಮ ಅವಧಿಯಲ್ಲಿ. ಸೊ ಈ ರೀತಿಯ ಹಲವು ಯೋಜನೆಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶ ಇನ್ನೂ ಇದೆ ಸಾಕಷ್ಟು. ಸೊ ಅಲ್ಲಿನ ಅನುಭವ ಕೂಡ ತುಂಬಾ ವಿಭಿನ್ನ. ಯಾಕೆಂದ್ರೆ ಕರ್ನಾಟಕದ ಎಲ್ಲ ಲೇಖಕಿಯರನ್ನ ಇವತ್ತು 1500ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಲೇಖಕಿಯರು ಅಲ್ಲಿ ಸದಸ್ಯರಿದ್ದಾರೆ. ಅದನ್ನ ಆರಂಭಿಸಿದ್ದು ಟಿ ಸುನಂದಮ್ಮನವರು. ಟಿ ಸುನಂದಮ್ಮ ಹಾಸ್ಯ ಲೇಖಕಿ. ಮತ್ತೆ ಆಗ ತುಂಬಾ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಲೇಖಕಿಯರಿಗೆ ಕೇವಲ ಇದು ಏನು ನಿರೂಪಣೆಗೋ ಅಥವಾ ಯಾವುದೋ ಒಂದು ಗೋಷ್ಠಿಯಲ್ಲಿ ಯಾವುದೋ ಒಂದು ವಿಚಾರ ಮಂಡ್ಸಕ್ಕೆ ಅಷ್ಟು ಬಿಟ್ರೆ ಹೆಚ್ಚಿನ ಅವಕಾಶಗಳಿಲ್ಲ. ಆಗ ನಮ್ಮ ಲೇಖಕಿಯರದೇ ಒಂದು ವೇದಿಕೆಯನ್ನ ಕಟ್ಕೊಳ್ಳೋಣ ಅಂತ ಆಮೇಲೆ ಜಿ ನಾರಾಯಣ ಅವರು ತುಂಬಾ ಒತ್ತಾಸೆಯಾಗಿ ನಿಂತರು. ಆ ನಂತರ ಇದು ಆರಂಭ ಆಯ್ತು. ಆಮೇಲೆ ನಾಗಮಣಿ ಹೆಸರು ಅವರು, HS ಪಾರ್ವತಿ ಅವರು, ಹೇಮಲತಾ ಮಹೇಶಿ ಅವರು, ಸಂಧ್ಯಾ ರೆಡ್ಡಿ ಅವರು, ಉಷಾ ಪೀರೈ, ಹೀಗೆ ಅನೇಕರ ಅಧ್ಯಕ್ಷರ ಕೆಲಸ ಮಾಡಿದ್ರು. ನಾನು ಕೂಡ ಅಲ್ಲಿ ಎರಡು ಅವಧಿಗೆ ಆಯ್ಕೆಯಾಗಿ ಬಂದೆ. ಸೊ ಅಲ್ಲಿ ನನಗೆ ಲೇಖಕಿಯರನ್ನ ಒಟ್ಟುಗೂಡಿಸಿ ಅವರ ಪುಸ್ತಕಗಳ ಪ್ರಕಟಣೆ ಇರಬಹುದು, ಮತ್ತೆ ಅಲ್ಲಿ ಅವಳು ಅವಳೆ ಅನ್ನುವಂತಹ ಒಂದು ಕವಿತೆಗಳ, ಒಂದು ಭಾವಗೀತೆಗಳ ಒಂದು CD ಹೊರತಂದೆ. ಯಾಕೆಂದ್ರೆ ನಾವೀಗ ಕವಿತೆಗಳು ಅಂದ್ಕೂಡ್ಲೆ ನಮ್ಗೆ ಭಾವಗೀತೆಗಳಂಗೆ ಎಲ್ಲ ಪುರುಷ ಕವಿಗಳದೇ ನಿಮ್ಗೆ ಬರುತ್ತೆ ನೋಡಿ, ನಾವು ಕೇಳೋದೆಲ್ಲ. ಆಮೇಲೆ ತುಂಬಾ ಜನ ನಮ್ಮ ಕವಯಿತ್ರಿಯರ ಕವಿತೆಗಳನ್ನ ಬಹಳ ಕಡಿಮೆ CD-ಗಳಿರೋದು. ಹಾಗಾಗಿ ನಾನು ಆಯ್ದ ಕವಯಿತ್ರಿಯರು ಅಂದ್ರೆ ಇಡೀ ಕರ್ನಾಟಕದಲ್ಲಿ ವಿವಿಧ ಎಲ್ಲ ಪ್ರಾದೇಶಿಕ ಮನಸ್ಸಲ್ಲಿಟ್ಕೊಂಡು ಪ್ರಾದೇಶಿಕ ನ್ಯಾಯವನ್ನ ಅನುಸರಿಸಿ ಸೊ ಎಲ್ಲ ಲೇಖಕಿಯರದು ಒಂದು CD-ಯನ್ನು ಅವಳು ಅವಳೆ ಅಂತ ಹೇಳಿ ಹೊರತಂದ್ವಿ. ಆಮೇಲೆ ಲೇಖಕಿಯರ ಮಾಹಿತಿ ಕೋಶ, ಅದೇನು ಅಂದ್ರೆ ಒಬ್ಬ ಲೇಖಕಿದು ಯಾವ ಊರು, ಎಲ್ಲಿ ಹುಟ್ಟಿದ್ರು, ಅವರ ಪುಸ್ತಕಗಳು ಎಷ್ಟು ಬಂದಿದೆ, ಅವ್ರ ಬಂದಿರೋ ಪ್ರಶಸ್ತಿಗಳು, ಅವ್ರು ಏನ್ ವೃತ್ತಿ ಮಾಡ್ತಿದ್ರು, ಅವರ ಹಿನ್ನೆಲೆ ಏನು, ಇದನ್ನ ಇಟ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ಲೇಖಕಿಯರದು ಒಟ್ಟಿಗೆ ಸಿಗುವಂತ ರೀತಿಯಲ್ಲಿ ಲೇಖಕಿಯರ ಮಾಹಿತಿ ಕೋಶವನ್ನ ಹೊರತಂದ್ವಿ. ಆಮೇಲೆ ನಾಟಕ ರಚನಾ ಶಿಬಿರವನ್ನ ಮಾಡಿ ಅದು ಪುಸ್ತಕವನ್ನ, ನಾಟಕಗಳ ಪುಸ್ತಕವನ್ನ ಒಂದು ಕೂಡ ಹೊರತಂದ್ವಿ. ಆಮೇಲೆ ಅದ್ರ ಜೊತೆಗೆ ಮತ್ತೊಂದು ಅಂತ ಹೇಳಿ ಸಾಕ್ಷ್ಯ ಚಿತ್ರಗಳನ್ನ ಮಾಡಿದೆ. ಈ ಅನುಪಮ ನಿರಂಜನ ಪ್ರಶಸ್ತಿ ಪಡೆದಂತಹ ಸಾಹಿತಿಗಳು, ವೈದೇಹಿ ಇರ್ಬೋದು, ಗೀತಾ ನಾಗಭೂಷಣ,
ಅನೇಕರದ್ದು, ವೀಣಾ ಶಾಂತೇಶ್ವರ ಎಲ್ರದ್ದು ಅವರ ಜೀವನ ಚರಿತ್ರೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಅವಧಿಯ ಒಂದು ಸಾಕ್ಷ್ಯ ಚಿತ್ರವನ್ನ ಹೊರತಂದ್ವಿ. ಇನ್ನು ಇದೆ. ಆಯ್ತು. ಅದಾದ ನಂತರ ಕರ್ನಾಟಕ ಲೇಖಕಿಯರ ಸಂಘ ನಡೆದು ಬಂದ ದಾರಿ ಅಂತ ಪ್ರತಿಯೊಬ್ಬ ಅಧ್ಯಕ್ಷರ ಅವಧಿಯಲ್ಲಿ ಏನೇನೆಲ್ಲ ಕಾರ್ಯಚಟುವಟಿಕೆಗಳಾಯ್ತು ಅಂತ ಹೇಳಿ, ಸೊ ಅದನ್ನು ಒಂದು ಇದು ಸಾಕ್ಷ್ಯಚಿತ್ರಗಳು ಹೊರತಂದಿದ್ದು. ಅದಲ್ಲದೆ ಇನ್ನೊಂದು ಮುಖ್ಯವಾಗಿದ್ದು ಅಂದ್ರೆ 170 ಜನ ಕವಯಿತ್ರಿಯರು, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಕವಯಿತ್ರಿಯರು, ಮತ್ತೆ ಹೊರನಾಡಿನ ಅಂದ್ರೆ ಮುಂಬೈ, ಚೆನ್ನೈ, ಅಲ್ಲಿ ಕೂಡ ಇರುವಂತಹ ಹೈದರಾಬಾದ್ ಅಲ್ಲಿನ ಲೇಖಕಿಯರದು ಅವರ 5 ಕವಿತೆಗಳು, ಅವ್ರ ಕವಿತೆ ವಾಚನ ಮಾಡಬೇಕು. ಮತ್ತೆ ಅವರ ಜೀವನದ ಬಗ್ಗೆ ಒಂದು 10 ನಿಮಿಷಗಳ ಅವರ ಬದುಕಿನ ಬಗ್ಗೆ ಒಂದು ಚಿತ್ರಣ, 15 ನಿಮಿಷ ಅವಧಿಯ ಒಂದು ಸಾಕ್ಷ್ಯಚಿತ್ರವನ್ನ, ಅದು ಬಹುಶಃ ಇಡೀ ದೇಶದಲ್ಲೇ ಯಾರು ಕೂಡ ಅಂತಹದ್ದೊಂದು ಸಾಹಸ ಮಾಡಿಲ್ಲ. ಸೊ ಅದು ಒಂದು ಮಾಡಿದೆ ನಾನು ನನ್ನ ಅವಧಿಯಲ್ಲಿ ಆಗಿರುವಂತಹದ್ದು. ಆಮೇಲೆ ಸಮ್ಮೇಳನ ಮಾಡಿದ್ವಿ, ಸಾರಾ ಅಬೂಬಕರ್ ಅವರ ಅಧ್ಯಕ್ಷತೆಯಲ್ಲಿ 2012ರಲ್ಲಿ ಸಮ್ಮೇಳನ ಆಯ್ತು. ಅದರ ಉದ್ಘಾಟನೆಗೆ ನಾವು ಇವರನ್ನ ಕರೆಸಿದ್ವಿ. ಒರಿಸ್ಸಾದಿಂದ ಲೇಖಕಿ ಬಂದಿದ್ರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕಿ. ಇಲ್ಲ, ಇವತ್ತು ನಾವು ಎಲ್ಲ ಬಾಹ್ಯಾಕಾಶಕ್ಕೆ ಲಗ್ಗೆ ಇಟ್ಟಿದ್ವಿ. ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ಮೊನ್ನೆ ಮಂಗಳ ಗ್ರಹ, ಚಂದ್ರಗ್ರಹಕ್ಕೂ ಹೋಗಿ ಬಂದಿರೋದು ಎಲ್ಲವೂ ಇದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾವು ಪರಸ್ಪರ ಒಟ್ಟಿಗೆ ಜೀವನ ಮಾಡ್ತಾ ಇರುವಂತ ನಮ್ಮಲ್ಲೇ ನಾವು ಹೆಣ್ಣು ಗಂಡುಗಳ ಮಧ್ಯೆ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತದ್ದಾಗಿಲ್ಲ. ಸಹಜೀವಿಯನ್ನಾಗಿ ನೋಡೋದೇ ಇಲ್ಲ. ಅಂದ್ರೆ ಹೆಣ್ಣು ಅಂದ ಕೂಡಲೇ ಆಕೆಯನ್ನು ದೇಹದ ಮೂಲಕವೇ ಗುರುತಿಸುವಂತಹ ಒಂದು ಮನೋಭಾವ ಏನಿದೆ ಅದು ಬದಲಾಗಿಲ್ಲ ಜನಸಾಮಾನ್ಯರಲ್ಲಿ. ಆಮೇಲೆ ಇವತ್ತು ಮಹಿಳಾ ಮೀಸಲಾತಿ ಸಾಧ್ಯವಾಗಿಲ್ಲ ರಾಜಕೀಯದಲ್ಲಿ. ನೀವು ನೋಡಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ KPSC ಅಥವಾ ಬೇರೆ ಬೇರೆ ಕಡೆ 33% ಮೀಸಲಾತಿ ಇದೆ, ಗ್ರಾಮ ಪಂಚಾಯತಿ ಎಲ್ಲ ಕಡೆ. ಆದ್ರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಕೂಡ ಅದು ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚದಂಗೆ ಮಾಡಿ ಕೂರಿಸಿದ್ದಾರೆ. ಇನ್ನೂ ಒಂದು 10-15 ವರ್ಷ ಬೇಕು ಅದನ್ನ ನಾವು ಸರಿಯಾಗಿ ಬರ್ಬೇಕು ಅಂತ ಹೇಳಿದ್ರೆ. ಸೊ ಎಲ್ಲಿವರೆಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತೆ ಪಾಲಿಸಿ ಮೇಕಿಂಗ್ ಬಾಡಿಗಳಲ್ಲಿ, ನೀವು ಮಾಧ್ಯಮಗಳಲ್ಲೇ ನೋಡಿ, ಅತ್ಯುನ್ನತ ಹುದ್ದೆಗಳಲ್ಲಿ ಇವತ್ತು ತುಂಬಾ ಜನ ನಿರೂಪಕಿಯರಿದ್ದಾರೆ, ತುಂಬಾ ಕಡೆ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ವರದಿಗಾರ್ತಿಯರಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಅತ್ಯುನ್ನತ ಜಾಗದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ? ಎಷ್ಟು ಪತ್ರಿಕೆಗಳಿಗೆ ಇವತ್ತು ಕೂಡ ಸಂಪಾದಕಿಯಾಗಿ ಮಹಿಳೆ ಇದ್ದಾಳೆ? ದಿನಪತ್ರಿಕೆ ತಗೊಳ್ಳಿ ಅಥವಾ ಮಾಧ್ಯಮಗಳು ತಗೊಳ್ಳಿ, ಬೆರಳೆಣಿಕೆ ಎಷ್ಟು. ನಮ್ಗೆ ಡಾಕ್ಟರ್ R ಪೂರ್ಣಿಮಾ ಉದಯವಾಣಿ ಸಂಪಾದಕಿಯಾಗಿದ್ರು, ಅವ್ರು ಬಿಟ್ರೆ ಇನ್ಯಾರು ನಮ್ಗೆ ಪತ್ರಿಕೆಗಳಲ್ಲಿ ಸಿಗಲ್ಲ, ಅಷ್ಟು ಅತ್ಯುನ್ನತ ಹುದ್ದೆಗೆ ಹೋದವರು. ಹಾಗೆ ನಿಮ್ಮ ಮಾಧ್ಯಮಗಳಲ್ಲೂ ಎಲ್ಲಿ ಸಿಗ್ತಾರೆ? ವಿಜಯಲಕ್ಷ್ಮಿ ಶಿಬ್ರೂರ್ ಒಂದು ಯಾವ್ದು ಇದ್ರಲ್ಲಿ ಇದ್ರು, ಬಟ್ ಅವರು ಅಲ್ಲಿಂದ ಆಚೆ ಬಂದ್ರು, ಈಗಿಲ್ಲ. ಸೊ ಆ ತರಹದ ಒಂದು ನಾವು ಒಟ್ಟು ನೋಡಿದಾಗ ಆಮೇಲೆ ಅಲ್ಲಿ ತಲುಪಕ್ಕೆ ಸಾಧ್ಯ ಆಗಲ್ವಲ್ಲ, ಆಮೇಲೆ ನಿಮ್ ಸ್ಥಾನ ಇಲ್ಲೇ ಇದ್ಬಿಡಿ ಅಂತಾನೆ ಹೇಳ್ತಾರೆ. ಆ ತರಹದ ಒಂದು ಮನೋಭಾವ ಇದೆಲ್ಲ, ಅದು ಬದಲಾಗ್ಬೇಕು. ಆ ರೀತಿಯಲ್ಲಿ ನಾವು ಅಂದ್ರೆ ಯಾವುದ್ರಲ್ಲೂ ನಾವು ಕಡಿಮೆ ಇಲ್ಲ. ಬೌದ್ಧಿಕವಾಗಿ ಇವತ್ತು ಮಹಿಳೆ ಎಲ್ಲದರಲ್ಲೂ ಸವಾಲುಗಳನ್ನ ಎದುರಿಸ್ಕೊಂಡು ಬಂದಿದ್ದಾಳೆ. ನಮ್ಗೆ ಹಲವಾರು ಉದಾಹರಣೆಗಳಿದೆ. ಇಂದಿರಾ ಗಾಂಧಿ ಆಳದಷ್ಟು ದೇಶವನ್ನ ಯಾವ ಪುರುಷ ಪ್ರಧಾನಿನೂ ಆಳಿಲ್ಲ, ಅದು ಒಂದ್ ಕಡೆ. ಆದ್ರೆ ಅಷ್ಟಿದ್ರು ಕೂಡ ಬೇರೆ ನೀವು ನೋಡಿದಾಗ ಎಷ್ಟು ಜನ ನಮ್ಗೆ ಮಹಿಳೆಯರು ಆತರ ಅತ್ಯುನ್ನತ ರಾಷ್ಟ್ರಪತಿಯಾಗಿ ಇವತ್ತು ಇದ್ದಾರೆ. ದ್ರೌಪದಿ ಮುರ್ಮು ಅವರು ಇದ್ದಾರೆ ನಿಜ, ಬಟ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ, ಯಾವುದೇ ವಿಚಾರದಲ್ಲಿ ಹೇಗೆ ಅವರು ಸ್ಪಂದಿಸೋದಕ್ಕೆ ಆಗತ್ತೆ. ಸೊ ಈ ತರಹ ಹಲವು ವಿಚಾರಗಳನ್ನು ನೋಡಿದಾಗ, ವೈದ್ಯಕೀಯ ತಗೊಳ್ಳಿ, ವಿಜ್ಞಾನ ತಗೊಳ್ಳಿ, ಎಲ್ಲ ಕಡೆನೂ ಅಷ್ಟೇನೆ, ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆ ಇನ್ನೂ 2ನೇ ದರ್ಜೆ ಪ್ರಜೆಯಾಗಿ ಇವತ್ತಿನ ವ್ಯವಸ್ಥೆ ನೋಡ್ತಾ ಇದೆ.